Good morning, guys. Welcome to my birthday vlog. ಇವತ್ತು ನನ್ನ ಬರ್ಡೇ. ಟೈಮ್ ಬಂದು 6 ಗಂಟೆ ಎಕ್ಸಾಕ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ನನಗಂತೂ ರಾತ್ರಿ ಎಲ್ಲ ಫುಲ್ಲು ಕೋಲ್ಡು ಜಾಸ್ತಿ ಆಗೋಗಿ ಮನಾಲಿ ಫೀಲ್ ಆಗೋಯ್ತು. ನನಗೆ ಹೆವಿ ಚಳಿಯಾಗಿ ರಾತ್ರಿ ಎಲ್ಲ ನಂಗೆ ಮಾತಾಡೋಕ್ಕೆ ಆಗಿಲ್ಲ. ಎರಡೂ ಮೂಗು ಬ್ಲಾಕ್ ಆಗೋಯ್ತು. ಈಗಲೂ ಒಂಥರ ಮೂಗು ಫುಲ್ಲು ಉರಿತಾ ಇದೆ. ಬಟ್ ಜಾಕೆಟ್ ಹಾಕಮ್ಮ ಹೋಗು. ನನಗೆ ಮನಾಲಿ ನೆನಪಾಗ್ತಾ ಇದೆ ಗೈಸ್ ಚಳಿಗೆ. ಅಲ್ಲಿ ಕೂಡ ಹಿಂಗೆ ವ್ಯೂ ಇತ್ತು ರೂಮಿಂದ, ಆದರೆ ಬಾಲ್ಕನಿ ಇರಲಿಲ್ಲ. ಹಿಂಗೆ ಮರಗಳಿತ್ತು. ಬಟ್ ಇದು ತುಂಬ ಹತ್ರ ಇದೆ. ಗೈಸ್ ನೀವು ಇವತ್ತು ನಂದು ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಮಾತಾಡ್ತೀನಿ, ಇಲ್ಲ ಆಗಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀನಿ ಕ್ಯಾಪ್ಚರ್ ಮಾಡಿ. ಬಟ್ ಟ್ರೈ ಮಾಡ್ತೀನಿ ಮಾತಾಡೋದಕ್ಕೆ. ನಾವಿವಾಗ ಬರ್ಡ್ ವಾಕಿಗೆ ಹೋಗ್ತಾ ಇದ್ದೀವಿ. ರಿಸೆಪ್ಷನಿಗೆ ತಾನೇ ಅವ್ರು ಬರೋಕ್ಕೆ ಹೇಳಿದ್ದು. ಹಂಗೆ ಹೋಗೋದು, ಕಾಫಿ ಕುಡ್ಕೊಂಡು ಹೋಗೋಣ. ಹಂಗೆ ಹೋಗಿ ಹಂಗೆ ಕನೆಕ್ಟ್ ಆಗೋ ಕಡೆ ಈ ಸುತ್ತ ಎಲ್ಲಿ ನೋಡಿದ್ರು ಫುಲ್ ಗಿಡಗಳೇ ಇದೆ. ಯೋಗಿನ ಕ್ಯಾಮ್ರಾ ತಂದಿದ್ದಾರೆ ಶೂಟ್ ಮಾಡೋದಕ್ಕೆ. ಶೂಟ್ ಮಾಡ್ಬಿಡೋಣ ಫುಲ್ಲು ಅಂತೂ ರಾತ್ರಿ ಹೆವಿ ಹೆಂಗೆ ಚಳಿ ಆಯಿತು ಅಂತ ಅಂದರೆ. ಎಲ್ಲಿ ಗೊತ್ತಿದೆಯಾ? ಮತ್ತು ನೀನೇ ತಾನೇ ಕರ್ಕೊಂಬಂದಿದ್ದು. ಈ ಮನುಷ್ಯಂಗೆ ರೂಟೇ ಗೊತ್ತಾಗಲ್ಲ. ಇವಾಗ ತೋರಿಸ್ಬಿಟ್ಟು ಬನ್ನಿ, ಚಿಕ್ಕ ರೂಟೇ ಗೊತ್ತಾಗಲ್ಲ ಆಯಿತಾ. ಮತ್ತೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದು. ನಿಮಗೆ ಗೊತ್ತಾ, ಯೋಗಿನು ಮೈಸೂರಿಗೆ ಒಂದು ಸತಿ ಹೋಗ್ಬೇಕಾದ್ರೆ ಲಾಸ್ಟ್ ಇಯರು ರೂಟ್ ಮಿಸ್ ಮಾಡಿ ಮತ್ತೆ ವಾಪಸ್ಸು ಬ್ಯಾಂಗ್ಳೂರಿಗೆ ಬರ್ತಾಯಿದ್ರು ಸರ್. ಆಲ್ಮೋಸ್ಟ್ ಇನ್ನೇನು ಮದ್ದೂರವರೆಗೂ ಹೋಗಿ ಮತ್ತೆ ರೂಟ್ ಮಿಸ್ ಆಗಿ ಬೆಳದಿವರೆಗೂ ವಾಪಸ್ ಬಂದಿದ್ದರು. ನಾನು ಎಲ್ಲ ಬೋರ್ಡ್ಗಳು ಯಾಕಪ್ಪ ಮತ್ತೆ ಬೆಂಗಳೂರು ತೋರಿಸ್ತಿದೆ ಅಂತ. ಇವಾಗ ನಾವು ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ವಾಕ್ ಹೋದಾಗ ಬರ್ಡ್ ವ್ಯೂಸ್ ಕಾಣುತ್ತಂತೆ. ಬರ್ಡ್ ವ್ಯೂ ಅಂದರೆ ಬರ್ಡ್ಸ್ ಎಲ್ಲ ಕಾಣುತ್ತಂತೆ. ಟೈಮು 6:45 ಆಯಿತು. ಇಲ್ಲಿ ಏನು ಗೊತ್ತಾ, ಎಲ್ಲ ರೂಮ್ಸ್ಗಳಿಗೂ ಒಂದೊಂದು ಪ್ರಾಣಿಗಳದ್ದು ಸಿಂಬಲ್ ಹಾಕಿದ್ದಾರೆ. ಎಲ್ಲ ಒಂದೇ ಥರ ರೂಮ್ ಇದೆ, ಮತ್ತು ಕತ್ಲಲ್ಲಿ ಕಾಣಲ್ಲ ಅಂದ್ಬಿಟ್ಟು ಪ್ರಾಣಿಗಳದ್ದು, ಒಂದಕ್ಕೆ ನವಿಲು, ಒಂದಕ್ಕೆ ಚಿರತೆ, ಆನೆ, ಹುಲಿ. ಈ ಕಾಡಲ್ಲಿ ಎಲ್ಲ ಪ್ರಾಣಿಗಳಿದೆಯಂತೆ, ಸಿಂಹ ಒಂದು ಬಿಟ್ಟು. ಚೆನ್ನಾಗಿದೆ ವೆದರು, ಅಟ್ಮಾಸ್ಫಿಯರು ಎಲ್ಲ ಸೂಪರಾಗಿದೆ. ನಾನು ನೋಡಿ ಹೊಸ ಗಾಗಲ್ ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದೆ. ಬರ್ಡೇ ಶಾಪಿಂಗಲ್ಲಿ ನಾನು ಇನ್ನೂ ಬಂದಿರಲಿಲ್ಲ, ಅದಕ್ಕೆ ತೋರಿಸಿಲ್ಲ. ಇದಕ್ಕೆ ನಾನು ಪೇ ಮಾಡಿದ್ದು ಕ್ಯಾಟ್ಲೋನ, ಅದು ಬ್ರ್ಯಾಂಡು. ಹಾಂ, ಗಾಗಲ್ದು ಬ್ರ್ಯಾಂಡ್ ಅದು ಕ್ಯಾಟ್ಲೋನಾ ಹಾಂ, ಕಾರ್ಟೋನಾ. ಓಕೆ, ಸಾರಿ ನಂಗೆ ಗೊತ್ತಿಲ್ಲ. ಕಾರ್ಟನ್ ಅಂತ ಆ ಬ್ರ್ಯಾಂಡು. ನಾನು ಪೇ ಮಾಡಿದ್ದು ಇದಕ್ಕೆ 900 ಚೇಂಜ್ ಏನೋ ಇತ್ತು. ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ನನ್ನ ಹತ್ರ ಈ ಥರ ಇರಲಿಲ್ಲ. ಯೋಗಿ ನನಗೆ ಮನಾಲಿಗೆ ಹೋಗ್ಬೇಕಾದ್ರೆ ಲೆನ್ಸ್ ಕಾರ್ಟಲ್ಲಿ ಒಂದು ಗಾಗಲ್ ತಗೊಟ್ಟಿದ್ದೆ ಅಷ್ಟೇ. ಗಾಗಲ್ ಕಲೆಕ್ಷನೇ ಇಲ್ಲ ನನ್ನ ಹತ್ರ, ಅದಕ್ಕೆ ಇದು ತೊಗೊಂಡೆ. ಇದು ಸ್ವಲ್ಪ ಪಿಂಕಿಶ್ ಡಬಲ್ ಶೇಡ್ ಇದೆ, ಪಿಂಕ್ ಆ್ಯಂಡ್ ಮರೂನ್ ಮಿಕ್ಸ್ ಥರ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಹಾಕೊಂಡು ತೋರಿಸ್ತೀನಿ.
ಇದಾದಮೇಲೆ ಏನು ಗೊತ್ತಾ, ಇದು ಆಯುರ್ವೇದಿಕ್ದು ಇದೆ, ಆಯುರ್ವೇದಿಕ್ ಥೆರಪಿ ಸೆಂಟರ್. ಆ್ಯಸ್ ಎ ಗಿಫ್ಟ್ ನನಗಿವತ್ತು ಫುಲ್ ಬಾಡಿ ಮಸಾಜ್ ಇದೆ, ಅಂದರೆ ಫುಲ್ ಬಾಡಿ ಥೆರಪಿ ತಗೋತಾ ಇದ್ದೀನಿ ಆ್ಯಸ್ ಅ ಗಿಫ್ಟ್ ಫಾರ್ ಮೈ ಬರ್ಡೇ. ರಿಲ್ಯಾಕ್ಸ್ ಆಗೋದಕ್ಕೆ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಬಾಡಿ ಮಸಾಜ್ ತಗೋತಿರೋದು. ತುಂಬ ದಿನದಿಂದ ಅಂದ್ಕೊಂಡು ಫೈನಲಿ ಟುಡೇ ರಿಲ್ಯಾಕ್ಸ್ ಆಗ್ತಿದ್ದೀನಿ ನನ್ನ ಬರ್ಡೇಗೆ. ಇಟ್ ವಾಸ್ ಸೋ ನೆಸಸರಿ, ನನಗೆ ತುಂಬ ಬೇಕಾಗಿತ್ತು. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನೆ, ಇವನಿಗೆ ರೂಟೇ ಗೊತ್ತಿಲ್ಲ. ಹಿಂಗೆ ಹೋಗ್ಬೇಕು ನಾವು. ಹಾಂ, ಸೋ ಬ್ಯೂಟಿಫುಲ್ ಅಲ್ಲ. ಆ್ಯಕ್ಚುಲಿ ನಾವು ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಸಿಗ್ತೀನಿ. ಸುಸ್ತಾಗ್ತದೆ, ನಾನು ಸುಸ್ತಾಗ್ತದೆ ಏನೋ ಅಂದ್ಕೊಂಬಿಡಿ, ನಿಜ ಸುಸ್ತಾಗ್ತದೆ, ಅದಕ್ಕೆ ಹೇಳ್ತೀನಿ. ಇದು ಟ್ರೀ ಹೌಸ್, ಸೊ ಇದನ್ನು ಕೂಡ ಬುಕ್ ಮಾಡ್ಕೊಬೋದು. ನೀವೇನಾದರೂ ಇಲ್ಲಿ ಬಂದು ಸ್ಟೇ ಆಗ್ತೀರಾ ಅಂದರೆ 2 ಆಪ್ಷನ್ ಇದೆ. 3 ಆಪ್ಷನ್ ಇದೆ, 2 ಆಪ್ಷನ್ ಇದೆ. ಇದು ಟ್ರೀ ಹೌಸ್ ಆ್ಯಂಡ್ ಇದು ಕಾಟೇಜ್. ದಿಸ್ ಇಸ್ ಸಮಥಿಂಗ್ ಯೂನಿಕ್. ಟ್ರೀ ಹೌಸ್ ನೋಡಿರ್ತೀರ ನೀವು ಕೇರಳ ಸೈಡೆಲ್ಲ ರೂಮ್ ಮಾಡ್ಕೊಳಕ್ಕೆ ಹೋದರೆ. ಆ್ಯಂಡ್ ಇಲ್ಲಿ ಕಾಟೇಜಸ್ ತುಂಬ ಇದೆ, ಹೋಗ್ಬೋದು. ಈ ಥರ ಫುಲ್ಲಲ್ಲೆಲ್ಲ ಇದೆ ನೋಡಿ ಗೈಸ್. ಇದು ನೀರು ಫುಲ್ಲು. ಇಲ್ಲಿ ಸಮ್ಮರಲ್ಲಿ ಆನೆ ನೀರು ಕುಡಿಯೋಕ್ಕೆ ಬರುತ್ತಂತೆ. ಅಲ್ಲಿ ಆ ಫೋಟೋ ಯೋಗಿನ ತೋರಿಸಿದ್ರು, ಆನೆ ಬಂದು ಕುಡಿಯೋದು. ಸಮ್ಮರಲ್ಲಿ ಎಲ್ಲ ಪ್ರಾಣಿಗಳು ಆಲ್ಮೋಸ್ಟ್ ಬರುತ್ತೆ, ಜಿಂಕೆಗಳು ಕೂಡ ಬರುತ್ತೆ. ಈಗಲೂ ಬರುತ್ತೆ, ಲಕ್ಕಿದ್ರೆ ಅಂದರೂ ಗೊತ್ತಿಲ್ಲ, ಕಾಣಿಸಿಲ್ಲ ಇನ್ನು. ಇದು ಆಯುರ್ವೇದಿಕ್ ಥೆರಪಿ ಸೆಂಟರ್. ಥೆರಪಿ ಎಲ್ಲ ಇಲ್ಲೇ ಮಾಡೋದು. ತುಂಬ ಥೆರಪೀಸ್ಗಳಿದೆ ಇಲ್ಲಿ. ನಾನು ಬಾಡಿ ಮಸಾಜ್ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ, ತೊಗೋಕ್ಕಾಗಿರಲಿಲ್ಲ, ಕಂಫರ್ಟ್ ಆಗ್ತಿರ್ಲಿಲ್ಲ ನಂಗೆ ಯಾಕೋ. ಬಟ್ ಆಯುರ್ವೇದಿಕ್ದೇ ನಾನು ತೊಗೋಬೇಕಂತಿದ್ದು. ಅಲ್ಲೆಲ್ಲೂ ಪ್ರಾಪರಾಗಿ ನನಗೆ ಆಯುರ್ವೇದಿಕ್ ಸಿಕ್ಕಿರಲಿಲ್ಲ ಬ್ಯಾಂಗ್ಳೂರಲ್ಲಿ. ಒಂದಕ್ಕೆ ಹೋಗಿದ್ದೆ, ಹೆಡ್ ಮಸಾಜ್ ತೊಗೊಂಡಿದ್ದೆ ಆಯುರ್ವೇದಿಕ್ದು, ನಂಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ. ಬಟ್ ಇಲ್ಲಿ ಐ ನೋ, ಬಿಕಾಸ್ ಪ್ರಾಪರ್ ಥೆರಪಿಸ್ಟೇ ಮಾಡೋದ್ರಿಂದ ಐ ನೋ ತುಂಬ ಚೆನ್ನಾಗಿರುತ್ತೆ ಅಂತ. ಬೇರೆ ಬೇರೆ ಥೆರಪೀಸ್ ಕೂಡ ಇದೆ ಇಲ್ಲಿ. ಅಂದರೆ ಬರೀ ತಲೆಗೆ ಆಯಿಲ್ ಡ್ರಾಪ್ ಆಗ್ತಾ ಇರುತ್ತಲ್ಲ ಇಲ್ಲಿ ಫೋರ್ಹೆಡ್ಡಲ್ಲಿ, ಸ್ಟ್ರೆಸ್ ರಿಲೀಫ್ಗೆ ಎಲ್ಲ. ಸೊ ಅದು, ಆಮೇಲೆ ಇಲ್ಲಿ ಫುಲ್ ನೆಕ್ ಪೇಯ್ನ್ ಇರುತ್ತೆ. ಆ್ಯಕ್ಚುಲಿ ನಂಗೆ ಅದು ಇದೆ, ಬಟ್ ಸ್ಟಿಲ್ ಐ ನೀಡ್ ಅ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಫಾರ್ ಮೈ ಬಾಡಿ ಆ್ಯಂಡ್ ಮೈಂಡ್. ಫೀಲಿಂಗ್ ಗುಡ್. I think 2024 was my, ಒಂಥರ ಬೇರೆ ಥರ ಇತ್ತು, ಬಟ್ ಬರ್ಡೇ ಇಸ್ ಗುಡ್. ಈಗ ನೋಡಿ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದಾರೆ ಫೋಟೋಸ್ ಎಲ್ಲ, ನಂದು ತೆಗಿತಾ ಇದ್ದಾರೆ. ಫೋಟೋ ತೆಗಿಯೋದು, ಮುಕ್ಕಿರ್ಕೊಳ್ಳೋದು. ಬೋಟ್ ಇದೆ ಅಲ್ಲಿ, ಬೋಟ್. ಈ ಥರ ವಾಕ್ ಮಾಡೋದು ಎಷ್ಟು ಚಂದ ಅಲ್ಲ. ಈ ಕಡೆ ವಾಟರು, ಈ ಕಡೆ ಫುಲ್ ಗ್ರೀನ್ ಮರಗಳು, ಮಧ್ಯ ಹಿಂಗೆ ಯಾರು ಬೇಡ, ಏನು ಬೇಡ. ದಿಸ್ ಇಸ್ ಹೌ ಐ ಮ್ಯಾನಿಫೆಸ್ಟೆಡ್. ಥ್ಯಾಂಕ್ ಯು ಯೂನಿವರ್ಸ್. ಏನೂ ನೆನಪಾಗಲ್ಲ ಈ ಥರ ಇದ್ದಾಗ, ಯಾರ ಬಗ್ಗೆನೂ ನೆನಪಾಗಲ್ಲ, ಏನೂ ನೆನಪಾಗಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಹುಡುಗಿ ಫುಲ್ ಸುಸ್ತು. ಬೆಳಗ್ಗೆನೇ ನೇಚರ್ ವಾಕ್ ಹೋಗ್ತಾ ಇದ್ದೀವಿ. ಒಂದು ಎಕ್ಸ್ಪೀರಿಯನ್ಸ್.
ಏನು ಬರುತ್ತೆ? ಪ್ರಾಣಿಗಳು ಬರುತ್ತಂತೆ, ಹುಲಿ, ಹ್ಞೂ ಲೆಪರ್ಡ್, ಆನೆ, ಕರಡಿ ಎಲ್ಲ. ಬಟ್ ಅವ್ರಿಗೇನೋ ಸ್ಮೆಲ್ ಗೊತ್ತಾಗತ್ತಂತೆ, ಅದು ಬರ್ತಾ ಇದೆ ಅಂದರೆ ಒಂದಷ್ಟು ಡಿಸ್ಟೆನ್ಸಲ್ಲಿ. ನಮಗೆ ಗೊತ್ತಾಗಬೇಕಲ್ಲ. ನೋಡಿ ಸ್ಪೈಡರು, ಇಲ್ಲೆಲ್ಲ ಬರೀ ಸ್ಪೈಡರ್ಸೇ ಇದೆ ಎಲ್ಲಿ ನೋಡಿದ್ರು. ನೋಡಿ ಅಲ್ಲೆಲ್ಲ ಇಲ್ಲೊಂದು ಆ್ಯಂಡ್ ಇಲ್ಲೊಂದು. ಮೂರು ಕಿಲೋಮೀಟರ್ ನಡಿಬೇಕಂತೆ. ನನಗಂತೂ ಆ ಮಿಂತ್ರ ಅವ್ರು ಕೊಟ್ಟಿರೋ ಚಪ್ಪಲು ಕಚ್ಚಿ 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 ಗಾಯನೇ ಮಾಡ್ಬಿಡ್ತು. ಅದಕ್ಕೆ ಅವಳಿಗೆ ಹೇಳ್ತಾ ಇದೆ, ಅದಕ್ಕೆ ಹಚ್ಚಿದ್ರೆ ನೀನು ಅದನ್ನ ವಾವ್ ಕೈಯಲ್ಲಿ ಜೋಕ್. ಕ್ಲಾಪ್ಸ್ ಪ್ಲೀಸ್. ಚಪ್ಪಾಳೆ. ಅದರಿಂದ ಚಳಿ ಆಯಿತು. ವಾಕ್ ಮಾಡ್ಕೊಂಬರೋ ಅಷ್ಟರಲ್ಲಿ ಬೇವರು ಬರ್ತಾ ಇದೆ. ನಂಗೆ ಬಾಯಲ್ಲಿ ಉಸಿರಾಡಿ ನಾರ್ಮಲ್ ಡೇಸಲ್ಲಿ ಚೆನ್ನಾಗೇ ಇರ್ತೀನಿ. ಈ ಥರ ಏನಾದ್ರು ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಹಾಂ ಹೌದು, ಡಿಫ್ರೆಂಟ್ ಆಗಿದೆ. ನೇಚರ್ ವಾಕ್ ಎಲ್ಲ ಕರ್ಕೊಂಡು ಹೋಗ್ತಾರೆ, ಸೂಪರ್ ಆಗಿದೆ. ನೋಡಿ ಅಲ್ಲಿದಾರಲ್ಲ ಅವರು ಟ್ರೈಬ್ ಕಮ್ಯುನಿಟಿ ಗೈಡು ಆ್ಯಂಡ್ ತುಂಬ ಚೆನ್ನಾಗಿ ಡೀಟೇಲ್ಸ್ ಕೊಡ್ತಿದ್ದಾರೆ. ನಾನೇನು ಕ್ಯಾಪ್ಚರ್ ಮಾಡ್ತಿಲ್ಲ ಅವ್ರು ಡೀಟೇಲ್ಸ್ ಕೊಡಬೇಕಾದ್ರೆ. ನೀವು ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕದೆಲ್ಲ. ಸೊ ಒಂದು ಸತಿ ವಿಸಿಟ್ ಮಾಡಿ, ಮಕ್ಕಳಿದ್ರೆ ಕರ್ಕೊಂಬನ್ನಿ. ಯಾಕಂದರೆ ಮಕ್ಕಳಿಗೆ ಗೊತ್ತಾಗಬೇಕು ಕೆಲವೊಂದು ಡೀಟೇಲ್ಸ್ ಅನಿಮಲ್ಸ್ ಬಗ್ಗೆ, ಬರ್ಡ್ಸ್ ಬಗ್ಗೆ, ಬೇಸಿಕಲಿ ನೇಚರ್ ಬಗ್ಗೆ. ಇದೀಗ 7 ಬರ್ಡ್ ಇದೆಯಾ? ಒಳಗಡೆ ಇರುತ್ತೆ. ಸ್ವಲ್ಪ ಇದನ್ನು ಸ್ವಲ್ಪ ಆಹಾರ ಉಟ್ಕೊಂಡು ಆಚೆ ಜಂಗಲ್ ಕಾಬ್ಲರ್ಸ್ ಆಲ್ಸೋ ಕಾಲ್ 7 ಸಿಸ್ಟರ್ಸ್ ಅಂತ ಕರೆದು. ಇದು ಬೆಲ್ ಫ್ಲವರ್, ಗಂಟೆ ಹೂವು. ನೋಡಿ ಅಲ್ಲೆಲ್ಲ ಇದೆ ಗಂಟೆ ಹೂವು ಅಂತೆ. ಇದು ಏನಂತಾರೆ, ಫೈರ್ ಫ್ಲವರ್. ಅವ್ರು ಹೇಳಿದ್ರು ತಾನೆ ಬೈಲಿ. ಫೈರ್ ಫ್ಲವರ್ ಅಲ್ಲ, ಅವ್ರೇನು ಹೇಳಿದ್ರು? ಬೆಲ್ ಫ್ಲವರ್. ಕನ್ನಡದಲ್ಲಿ ಏನು ಹೇಳಿದ್ರು ಗೊತ್ತಿಲ್ಲ. ಅಲ್ಲ, ಹೇಳಿ ಮಿಸ್ ತೇಜಸ್ವಿನಿ ಅವರೇ, ಹುಟ್ಟುಹಬ್ಬನ ಈ ಥರ ಹುಟ್ಟುಹಬ್ಬನ ಹಿಂಗೆಲ್ಲ ಆಚರಿಸ್ತಾ ಇದ್ದೀರಲ್ಲ ಕಷ್ಟಪಟ್ಕೊಂಡು. ಓ ಮೈ ಗಾಡ್, ಫುಲ್ ಬಾಡಿ ಪ್ರಾಬ್ಲಮ್ ಇರುತ್ತೆ ನನಗೆ. ನೀವು ಚಾಪಾಲ್ಸ್ ಕಚಿಂಗ್ಸ್ ಮಿಂತ್ರ ಅವ್ರದ್ದು ಗಿಫ್ಟು ಹೆಂಗೆ ಕಚ್ಚಿ ಗಾಯ ಮಾಡಿದೆ ತೋರಿಸ್ತೀನಿ. ಅದಕ್ಕೆ ಪಾಪ ಕಚ್ಚಿದ್ದಕ್ಕೆ ಯೋಗಿನ ಕೊಟ್ಟಿರೋ ಮೇಡಮ್ಗೆ ಹೂ ಕೊಟ್ಟಿದ್ದೀನಿ. ಕಾಡು ಹೂವು, ಕಾಡಿನ ಬೆಟ್ಟದ ಹೂವು. ಇದೆಲ್ಲ ಹರ್ಬಲ್ ಪ್ಲ್ಯಾಂಟ್ಸ್ ಅಂತೆ. ಅಂದರೆ ಕಾಲು ನಿಂದು ನೀನು ಯಾವನ್ ಗುರು? ಇದೆಲ್ಲ ಹರ್ಬಲ್ ಪ್ಲಾಂಟ್ಸ್ ಅಂತೆ. ಅಂದರೆ ಆಯುರ್ವೇದಿಕ್ ಮೆಡಿಸಿನ್ ಯೂಸ್ ಮಾಡ್ತಾರೆ. ಆ್ಯಂಡ್ ಇದೇನೋ ಅಡುಗೆಗೆ ಹಾಕೋದು ಎಲೆ ಅಂತ ಹೇಳಿದ್ರು ಅವರು. ಇದು ಕೊರಿಯಾಂಡರ್ ಲೀವ್. ಅದಾ? ಹಾಂ, ಕೊತ್ತಂಬರಿ ಸೊಪ್ಪು ಅದು. ಹೌದಾ? ಎಸ್. ಇಲ್ಲಿ ಈ ಥರ ಬರುತ್ತೆ. ಕಾಡದು, ಕಾಡಿನ ಕೊತ್ತಂಬರಿ ಸೊಪ್ಪು ಅಂತ ಗೈಸ್. ಇದು ಇಲ್ಲೆಲ್ಲ ಅಡುಗೆಗೆ ಅವ್ರು ಅದನ್ನೇ ಯೂಸ್ ಮಾಡೋದು. ಆ್ಯಂಡ್ ಇಲ್ಲಿ ನಿಮಗೆ ಹೆಲ್ತಿ ಫುಡ್ಸ್ 80% ಹೆಲ್ತಿ ಫುಡ್ಡೇ ಅವ್ರಿಗೆ ಮೆನುವಲ್ಲಿರೋದು ಅವ್ರದ್ದು. ಇದು ಮೆಣಸ, ಇದು ಮೆಣಸು. ನಮ್ಮ ಕೊಡಗು ಕಡೆ ಎಲ್ಲ ಬೆಳಿತೀವಿ. ಇದು ನೋಡಿ, ನೀವು ಕಿಡ್ನಿ ಸ್ಟೋನ್ ಇದೆಲ್ಲ ಕಲ್ಲಿದ್ರೆ ಕಲ್ಲ ಅದು ಜಾಂಡೀಸ್. ಅದು ಜಾಂಡೀಸ್ಗೆ ಕಿರಿನಿಲ್ಲೆ ಅಂತೇಳಿ ಜಾಂಡೀಸ್ ಬರ್ತದೆ. ನನ್ನೆರಿ ಅದು. ಇದು ಗಾಂಧಾರಿ ಚಿಲ್ಲಿ, ಅದು ಅಡತೊಡ ಆಡಿಸೋದು ಅಂತ ಹೇಳ್ತೀವಿ. ಅದು ಮಕ್ಕಳು ಕಾಪು. ಅದು ಲಕ್ಕಿ ಗಿಡ, ಅದು ನಂದಿ ಬಟ್ಲು ಪಕ್ಕದ್ದು. ನಿತ್ಯ ಪುಷ್ಪ ಅದು ಕರ್ಪೂರ ಶುಂಠಿ. ಕರ್ಪೂರ ಶುಂಠಿ ಕೆಳಗಡೆ ಇದೆ, ಶುಂಠಿ ಕಾಣುತ್ತೆ. ಚಿಲ್ಲಿ ಅಂತ ಹೇಳ್ತೀವಿ. ತುಂಬ ಸ್ಪೇಸ್. ಒಂದು ಆನೆ ಚಿಲ್ಲಿ ಅಂತ ಇದು ಕೂರ್ಗ್ ಸೈಡು ಇರುತ್ತಲ್ಲ, ಕೋರ್ಟ್ ಸೈಡ್ ಅಂದರೆ ಜಾಸ್ತಿ ಯೂಸ್ ಮಾಡೋದು. ಗಾಂಧಾರಿ ಚಿಲ್ಲಿ ಅಂತಾರೆ ಇದೆಲ್ಲ. ಗ್ಯಾಸ್ಟ್ರಿಕ್ ಕಡೆ ಪರಮೆಣಸಿನ್ಕಾಯಿ ಶುಗರ್ನವರು ಬೇಕಾದ್ರೆ ಎಲ್ಲ ಬಳ್ಳಿನೂ ಆಡ್ಕೊಂತಾರೆ. ಇದು ಆಡು ಮುಟ್ಟದ ಸೊಪ್ಪು. ಯಾಕೆ ತಿನ್ನಲ್ಲ ಇದನ್ನು ಗೊತ್ತಿಲ್ಲ ಮೇಡಮ್, ಅದೇನೋ ಅದಕ್ಕೆ ಹೆಸರು ಬಂದಿರೋದು ಹಂಗೆ. ಇದಂತ ಮಾತ್ರ ತಿನ್ನೋದು. ಆಡು ಮುಟ್ಟದ ಸೊಪ್ಪು. ಇದು ಕಾಫಿ ಇವಾಗ ಸ್ಟಾರ್ಟ್ ಆಗಿದೆ. ಕಾಫಿ ಇದು
ಹಣ್ಣು ಕಾಫಿ ಅದು. ಹಣ್ಣು ಕಾಫಿ ಇರುವುದಾ? ತಗೊಳ್ಳಿ. ಟೇಸ್ಟ್ ಮಾಡ್ಬೋದಾ? ಸ್ವೀಟ್. ಫುಲ್ ಮರ ಇದೆ. ಹಾಂ ಮೇಡಮ್, ಅಲ್ಲಿವರೆಗೂ ಹೋಗುತ್ತೆ. ಮಾರ್ನಿಂಗ್ ವಾಕ್ ಮುಗಿಸಿ 3 ಕಿಲೋಮೀಟರ್ ಎಲ್ಲ ನಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ. ಅಲ್ಲುಜ್ದೆ, ಸ್ನಾನ ಮಾಡಿದೆ, ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ. ಇವಾಗ ನೋಡಿ ಇದ್ರದ್ದು ಫೋಟೋ ತಗೋತಾ ಇದ್ದಾರೆ. ಪೂರಿ ಇತ್ತು ಬಟ್ ಇನ್ನೂ ರೆಡಿ ಆಗಿಲ್ಲ. ಇಲ್ಲೆಲ್ಲ ಹೆಲ್ತಿ ಫುಡ್ಡೇ ನಿಮಗೆ ಸಿಗೋದು. ಸೊ ಏನದು ಜಂಕ್ ಫುಡ್ ಥರ ಇಲ್ಲ, ಬೆಳಗ್ಗೆ ಬೇರೆ ಏನೇನೋ ಸಿಗೋಲ್ಲ. ಇಲ್ಲಿ ಎಕೋ ವೆಲ್ನೆಸ್ ಕೇರ್ ಆಗಿರೋದ್ರಿಂದ ಹೆಲ್ತಿ ಫುಡ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್. ಯಾಕೆ ಇಷ್ಟೊಂದು ತೊಗೊಳ್ತಿದ್ದೀನಿ? ಹೆಲ್ತಿ ಫುಡ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಬಿಕಾಸ್ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಲೆಟ್ಸ್ ಈಟ್. ಓಕೆ. ಹೊಸ ಸ್ಲಿಪ್ಪರು ಮಿಂತ್ರದು ಕಚ್ಬಿಟ್ಟು ಫುಲ್ ಬೊಬ್ಬೆ ಬಂದುಬಿಟ್ಟಿದೆ ಇಲ್ಲಿ. ಇವಾಗ ಬೇರೆ ನಾನು ಬಾಡಿ ಮಸಾಜ್ಗೆ ಹೋಗಬೇಕು. ಅವ್ರು ಏನಾದ್ರು ಜೋರಾಗಿ ಹಾಕೋದು ಮಾತ್ರ ಅಷ್ಟೇ, ಮುಗೀತು ನನ್ನ ಕತೆ ಇವತ್ತು. ಅಪ್ಪ ಬರ್ತಡೇ ದಿನ ಯಾಕೆ ಹಿಂಗೆ ಆಗ್ತದೆ ಗುರು ಇವತ್ತು. ಈಗ ಥೆರಪಿಗೆ ಹೋಗ್ತಾಯಿದ್ದೀವಿ, ಮಸಾಜ್ ಮಾಡಿಸ್ಕೊಡೋಕೆ ಹೋಗ್ತಾಯಿದ್ದೀವಿ. ಫುಲ್ ಬಾಡಿ ಮಸಾಜು. ನಡೆದು ಸುಸ್ತಾಗ್ಬಿಟ್ಟಿದೆ ನಿನ್ನೆಯಿಂದ. ಫುಲ್ ವಾಕಿಂಗು ನೋಡಿ. ಥೆರಪಿ ಸೆಂಟರ್ ಹೀಗಿದೆ. ಆಗಲೇ ಹೇಳಿದ್ನಲ್ಲ, ಸುತ್ತ ನೀರಿದೆ. ಇವನೊಬ್ಬ ಕಳಕೆ ಮಾರೋನು, ಸುಮ್ಮನೆ ಇರೋಲ್ಲ ನಾನು ಮಾತಾಡ್ಬೇಕಾದ್ರೆ. ಹೀಗಿದೆ. ಪ್ಲೀಸ್ ನೋಡಿ, ಥೆರಪಿ ರೂಮ್ ಹಿಂಗಿದೆ. ಕಂಪ್ಲೀಟ್ ಆಯುರ್ವೇದಿಕ್ದು. ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಏನು ಶಿರೋಧಾರ ಅಂದ್ರೆ ಏನು? ಅದ್ರೊಳಗೆ ಕೂತ್ಕೋಬೇಕಾ? ನಾನು ಕೂರಲ್ಲಪ್ಪ. ಇದು ನೋಡಿ. ಆ್ಯಂಡ್ ಇಲ್ಲಿ ಈ ಥರ ವ್ಯೂ ಇದೆ. ಓಮ್ ಅಂತ ಕೇಳಿಸ್ತಾ ಇದೆಯಾ ನಿಮಗೆ? ಸ್ಟಾರ್ಟ್. ಎಕ್ಸ್ಪೀರಿಯನ್ಸ್ ಹೇಳಮ್ಮ. ತುಂಬ ಚೆನ್ನಾಗಿತ್ತು. ಹೌದಾ? ಏನು ಮಾಡ್ತಾ ಇದ್ದೀವಿ ಇವಾಗ? ಅವ್ರನ್ನ ತೋರಿಸ್ಬಾರ್ದು, ನಿಮ್ಮನ್ನು ಕ್ಯಾಮ್ರಾದಲ್ಲಿ ತೋರ್ಸೋದು ಬೇಡವಾ? ಇಬ್ಬರು ಬಸಮ್ಮ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಹೌದಾ? ಇದೇನು ಸ್ಟೀಮ್ ತಗೋತಾ ಇದೆ ಇವಾಗ. ನನ್ನ ಹೈಟಿಗೆ ಇದು ಮ್ಯಾಚ್. ನಂದು ಥೆರಪಿ ಮುಗೀತು. ಥೆರಪಿ ಮುಗಿಸ್ಕೊಂಡು ಈಗ ಈ ಥರ ಎಲ್ಲ ಫುಲ್ ಶೋಕಿ ಮಾಡ್ಕೊಂಡು ರೆಡಿ ಹಾಕ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಥೆರಪಿ ಮಾತ್ರ ಸಾಕಾಗಿತ್ತು. ಫಸ್ಟ್ ಟೈಮ್ ನಾನು ಬಾಡಿ ಮಸಾಜ್ ತೊಗೊಂಡಿದ್ದು ಆಯುರ್ವೇದಿಕ್ದು. ಅಂದರೆ ಬೇರೆ ಯಾವ ಬಾಡಿ ಮಸಾಜು ತೊಗೊಂಡಿಲ್ಲ. ಫಸ್ಟ್ ಟೈಮ್ ಆಯುರ್ವೇದಿಕ್ದೇ ತೊಗೋಬೇಕಂತಿದ್ದೆ. 5 ವರ್ಷದಿಂದ ಪ್ರಾಪರ್ ಆಯುರ್ವೇದಿಕ್ ಸೆಂಟರ್ ಹುಡುಕ್ತಿದ್ದೆ, ಬಟ್ ಎಲ್ಲೂ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ತು ಬಟರ್ಫ್ಲೈ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ನನ್ನ ಬರ್ಡೇ ದಿನವೇ ರಿಲ್ಯಾಕ್ಸ್ ಫೀಲ್ ಮಾಡಿದೆ. ಇರಿ ಗಾಗಲ್ ತೆಗಿತೀನಿ, ಇಲ್ಲ ಆಮೇಲೆ ಬೈಕೋತಾರೆ ಕೆಲವೊಬ್ಬರು. ಆಮೇಲೆ ಥೆರಪಿ ಮಾಡಿದವರು ಇಬ್ಬರು ಲೇಡೀಸ್, ಬಸಮ್ಮ ಅಂತ ಇಲ್ಲಿಯವರೇ, ಟ್ರೈಬಲ್ ಕಮ್ಯುನಿಟಿಯವರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಬಟ್ ಅವ್ರಿಗೆ ಕ್ಯಾಮ್ರಾ ಮುಂದೆ ಕಂಫರ್ಟ್ ಇಲ್ಲ, ಯಾಕಂದರೆ ಅವರು ಜಾಸ್ತಿ ನಮ್ಗಳ ಥರ ಜನಗಳ ಜೊತೆ ಎಲ್ಲ ಬೆರೆಯಲ್ಲ. ಅವ್ರು ಇಲ್ಲೇ ಇದ್ದ ಅಭ್ಯಾಸ. ಅವ್ರ ಪಾಪ ಬ್ಯಾಂಗ್ಳೂರು ಕೂಡ ಬಂದಿಲ್ಲ ಅಂತೆ. ಬಟ್ ನನ್ನ ಹತ್ರ ತುಂಬ ಸ್ವೀಟಾಗಿ ಚೆನ್ನಾಗಿ ನಡ್ಕೊಂಡ್ರು. ಮಸಾಜ್ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ ಇತ್ತು, ಯಾಕಂದರೆ ಆ ಎನ್ವಿರಾನ್ಮೆಂಟೇ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ. ಥೆರಪಿ ಸೆಂಟರಲ್ಲೇ ಬಾತ್ರೂಮ್ಸ್ ಕೂಡ ಇದೆ. ಆ್ಯಂಡ್ ಶವರ್ ಅಲ್ಲೇ ಮಾಡ್ಕೊಂಬಂದೆ ನಾನು. ಸ್ಟೀಮ್ ಬಾತ್ ಮಾಡ್ಕೊಂಬಂದು ಈಗ ರೆಡಿ ಆದೆ. ಹಿಂಗೆ ರೆಡಿ ಆಗಿರೋದು ಎಲ್ಲಿಗೂ ಹೋಗೋಕ್ಕಲ್ಲ, ಊಟ ಮಾಡೋಕ್ಕೆ ಹೋಗೋಕ್ಕೆ. ಆ್ಯಂಡ್ ನನ್ನ ಬರ್ಡೇ ಇವತ್ತು ಅಲ್ವಾ ಯೋಗಿನ್? ನನ್ನ ಬರ್ಡೇ ಇವತ್ತು. ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡಿ. ಡ್ರೆಸ್ಸಿಗೆ ಹೆಂಗೆ ಯೋಗಿನ್ ತೋರಿಸಿಟ್ಕೋ ನೋಡಿ. ಡ್ರೆಸ್ ಹಿಂಗೆ ಕಾಣಿಸ್ತಿದೆ. ಸ್ಲಿಪ್ಪರ್ ಹಾಕೋಬೇಕು ನಾನು. ಪಾಸ್ ಮಾಡಿ ಸ್ಲಿಪ್ಪರ್ ಹಾಕೋಬರ್ತೀನಿ ನಾನು. ನೋಡಿ ಗೈಸ್, ಇವಾಗ ಗ್ಲಾಸ್ ಹಾಕೋತೀನಿ ನಾನು. ಸೊ ನನ್ನ ಡ್ರೆಸ್ ಈ ಥರ ಇದೆ. ಇದು ನಾನು ಪ್ರೀವಿಯಸ್ ಬ್ಲಾಗಲ್ಲಿ ತೋರಿಸಿದ್ದೀನಿ. ಸವಾನಾಯಿಂದ ಬಂದಿದ್ದು. ಇನ್ನೊಂದು ಆರ್ಡರ್ ಮಾಡಿದ್ದೆ, ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ, ಬಟ್ ಬರಲೇ ಇಲ್ಲ. ಅದು ಕೋಪ ಬಂದು ಕ್ಯಾನ್ಸಲ್ ಮಾಡಿ ಬಿಸಾಕ್ತೆ. ಅದಕ್ಕೆ ಇದೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ ಊಟ ಮಾಡಿಕೊಂಡು ನಾವು ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತೀನಿ. ಬೆಟ್ಟಕ್ಕೆ ರಂಗನಾಥ ಸ್ವಾಮಿ
ಬೆಟ್ಟಕ್ಕೆ ಹೋಗಬೇಕು. ಅಲ್ಲಿ ಸನ್ಸೆಟ್ ಸೂಪರಾಗಿರುತ್ತಂತ, ಅಲ್ಲಿ ನೋಡಬೇಕು. ಅದಾದಮೇಲೆ ಹಾಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ನೂ ಎಷ್ಟೊಂದಿದೆ ನಿಮಗೆ ಕಂಟೆಂಟ್ ಈ ವ್ಲಾಗಲ್ಲಿ. ನನಗಂತೂ ಫುಲ್ ಹ್ಯಾಪಿ ಇದೆ. ಬಿಕಾಸ್ ದಿಸ್ ಈಸ್ ಲೈಕ್ ನೇಚರ್ ಜೊತೆ ನೇಚರ್ ನನಗೆ ಹ್ಯಾಪಿ ಬರ್ಡೇ ಹೇಳ್ದಂಗಿದೆ. ಖುಷಿ ಇದೆ. ಅದಕ್ಕೆ ನೇಚರ್ ಕಲರೇ ಹಾಕಿದ್ದೀನಿ, ಗ್ರೀನ್. ನೇಚರ್ಗೆ ಇಷ್ಟ ಆಯಿತು ಅನಿಸುತ್ತೆ, ಇವಳು ಗ್ರೀನೇ ಹಾಕ್ಕೊಳ್ಳಿ, ಬೇರೆ ಡ್ರೆಸ್ ಬೇಡ ಅಂತ. ಅದಕ್ಕೆ ಅದು ಬಂದಿಲ್ಲ. ನನ್ನ ಡ್ರೆಸ್ ಹೆಂಗಿದೆ, ಹೆಂಗೆ ಕಾಣಿಸ್ತಿದೆ ಇವಾಗ? ಚೆನ್ನಾಗಿದೆ. ಏನಾದ್ರು ಇದೆ ಅಂತೀಯ? ಅಷ್ಟೇ ಗೈಸ್, ಬನ್ನಿ ಊಟ ಮಾಡುವ. ಊಟದಲ್ಲಿ ಆ್ಯಕ್ಚುಲಿ ಸ್ಪೆಷಲ್ ಇತ್ತು. ಅವರು ಗೋಬಿ ಮಾಡಲ್ವಂತೆ, ಅದು ಹೆಲ್ತಿ ಅಲ್ಲ ಅಂತ. ಬಟ್ ಗೋಬಿ ಮಾಡಿದರು, ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ಸ್ಪೆಷಲಾಗಿ ಶಾವಿಗೆ ಪಾಯಸ ಇತ್ತು. ನನಗಂತೂ ಅದು ತುಂಬ ಎಮೋಷ್ನಲ್ ಆಯಿತು. ಯಾಕಂದರೆ ಪ್ರತಿ ವರ್ಷ ನಮ್ಮಮ್ಮ ನನ್ನ ಬರ್ಡೇಗೆ ಶಾವಿಗೆ ಪಾಯಸ ಮಾಡ್ತಿದ್ರು. ನನಗೆ ಈ ಸರಿ ಮತ್ತೆ ನನ್ನ ಬರ್ಡೇ ದಿನ ಅದು ಒಂಥರ ಅನ್ಎಕ್ಸ್ಪೆಕ್ಟೆಡಾಗಿ ಶಾವಿಗೆ ಪಾಯಸ ತಿಂದಿದ್ದು ನಂಗೆ ನಮ್ಮಮ್ಮನ ನೆನಪಾಯಿತು. ದೂರ ಇದ್ದರೂ ಕೂಡ ನಂಗೆ ಶಾವಿಗೆ ಪಾಯಸ ಮದರ್ ನೇಚರ್ ನನಗೆ ಕೊಟ್ಟಂಗಾಯಿತು. ನೇಚರ್ ಕೂಡ ಮದರೇ ಅಲ್ವಾ. ಊಟ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಯೋಗಿನೂ ನಾನು ಮಾತಾಡ್ಕೊಂಡು ಕೂತಿದ್ವಿ. ಊಟ ಮುಗಿದು ಲಂಚ್ ಡೇಟ್ ಥರ. ಊಟ ತುಂಬ ಚೆನ್ನಾಗಿದೆ. ಊಟ ಮಾಡಿಕೊಂಡು ಯೋಗಿನಲ್ಲೆಲ್ಲೋ ಹೋದ್ರು ಥೆರಪಿ ಸೆಂಟರ್ಗೆ, ಕಾಲು ಮಸಾಜ್ ಮಾಡಿಸ್ಕೊಂಬರ್ತೀನಿ ಸ್ವಲ್ಪ ಅಂತ. ನಾನಿನ್ನು ಸ್ವಲ್ಪ ಬಂದು ಮಲ್ಕೊಂಡೆ. ಒಂದು 4:30 ಹಂಗೆ ರೆಡಿಯಾಗಿ ಮತ್ತೆ ಟೆಂಪಲ್ಗೆ ಹೋಗೋಣ ಸನ್ಸೆಟ್ಗೆ ಅಂತ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಟೆಂಪಲ್ಗೆ ಹೋಗ್ತಾ ಸಿಗುವೆ. ಬೈ. ಜಸ್ ನಂಗೆ ಗೊತ್ತಿಲ್ಲ ಹೆಂಗೆ ಕಾಣಿಸ್ತಿದೆ ಅಂತ. ಯೋಗಿನ ಬ್ಲಾಗ್ ಮಾಡೋದ್ರೆ ಬರ್ತಾ ಇಲ್ಲ, ನಾನೇನು ಮಾಡಲಿ. ಚೆನ್ನಾಗಿದೆಯಾ? ಟ್ರಿಬಲ್ ಕಲರ್ ಇದೆ. ಆ್ಯಂಡ್ ಬ್ಲೌಸ್ ಇದಕ್ಕೆ ಕ್ಯಾಪ್ ಸ್ಲೀವ್ ಕೊಡಿಸಿದ್ದೀನಿ. ಜೊತೆಯಲ್ಲಿ ರಮ್ಯಾ ಎಲ್ಲ ಸ್ಯಾರಿಗೂ ಇದೇ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ಅವತ್ತಿಂದ ಅಂದ್ಕೊಂಡು ಈ ಸ್ಯಾರಿಗೆ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವಾಗ ಹೊರಡುವ. ಇಬ್ಬರು ಹೆಸರು ಕಿರಣ್. ಕಿರಣ್ ನನ್ನ ಹೆಸರು ಸೂರ್ಯ. ಎಷ್ಟನೇ ಕ್ಲಾಸ್ ನೀವಿದ್ರು? ಏನು ಮೂರ್ತು ಏನು ಮೂರ್ತಂದರೆ 3ನೇ ಕ್ಲಾಸ್. ಇವಾಗ ಡ್ಯಾನ್ಸ್ ಮಾಡ್ತಿದ್ಯಾ? ಇಲ್ಲ ಮುಂಚೆನೇ ಮಾಡ್ತೀಯಾ? ಮುಂಚೆನೇ ಮಾಡ್ತೀಯಾ? ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ದೊಡ್ಡಪ್ಪ. ನೀವಿದ್ರು ಅಣ್ಣ ತಮ್ಮನ? ಅವ್ರ ಫ್ರೆಂಡ್ಸ? ಅಣ್ಣ ತಮ್ಮನ? ನಿಜ? ಯಾವಾಗಲೂ ಚೀತಾವೇಷನ ಹಾಕೋದು? ಹೌದಾ? ಅದೊಂದೇ ಬರುತ್ತೆ ನಿಮಗೆ? ಬೆಂಗಳೂರಿಗೆ ಬಂದಿದ್ದು ಯಾವಾಗಾರು? ಬಂದಿದ್ದೆ. ಯಾವಾಗ? ಅದು ನಿಮ್ಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಬಂದಿದ್ಯಾ? ನೋಡಿದೆ ಬೆಂಗಳೂರಿಗೆ ಯಾವಾಗಾರು? ನಾಚಿಕೆ ನನಗೆ ಮಾತಾಡೋಕ್ಕೆ. ಕ್ಯಾಮ್ರಾ ಇದೆ ಅಂತಲ್ಲ, ಯೂಟ್ಯೂಬಲ್ಲಿ ಬರ್ತೀನಿ. ಅದಕ್ಕೆ ಅವಾಗ ಮಾಡ್ತಿದ್ದೀನಿ. ಹಾಯ್ ಮಾಡಲ್ಲ. ಹಾಯ್ ಕರ್ನಾಟಕ ಬೆಂಗಳೂರು. ಹಾಯ್ ಕರ್ನಾಟಕ ಬೆಂಗಳೂರು. ಕೇಳು, ಹಾಯ್ ಕರ್ನಾಟಕ ಬೆಂಗಳೂರು ಕೇಳು. ನಿಮ್ಮನ್ನ ಏನಂತ ಕರೀತಾರೆ? ಕಿರಣ್. ಅಲ್ಲ, ನೀವು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತೀರಲ್ಲ, ನಿಮ್ಮನ್ನ ಏನಂತ ಕರೀತಾರೆ? ನನ್ನ ಅಂಕಲ್ ಎಲ್ಲ ಹೇಳ್ತಾ ಇದ್ರಲ್ಲ, ಸೋಲಿ. ಅದನ್ನ ಹೇಳು, ನಿಂಗೇನು ಗೊತ್ತದ್ರ ಬಗ್ಗೆ? ಜೋರಾಗಿ ಹೇಳು. ನಾವು ಸೋಲಿಗರು ಅಲ್ಲಿ ನೋಡ್ಕೊಂಡಿದ್ದೀವಿ. ಬುಡಕಟ್ಟು ಜನಾಂಗ. ನಮಗೆ ಬಡತನ ಜಾಸ್ತಿ. ಅದಲ್ಲ ಬೇಡ, ಎಲ್ಲರೂ ಬಡವರೇ ಗೊತ್ತಾ ನಿಂಗೆ? ಹೌದಲ್ಲ? ಯಾರು ಶ್ರೀಮಂತರಿಲ್ಲ ಇಲ್ಲಿ, ಗೊತ್ತಾ ನಿಂಗೆ? ಬರ್ತೀಯ ನನ್ನ ಜೊತೆ ಬೆಂಗಳೂರಿಗೆ? ಏಕೆ ಬೆಂಗಳೂರು ಇಷ್ಟ ಅಲ್ವಾ? ಬೆಂಗಳೂರು ಇಷ್ಟ ಇಲ್ಲ. ನಿಮ್ಮ ನಾವು ನಿಮ್ಮ ಅಕ್ಕನ ಥರ ಅಲ್ವಾ? ದೊಡ್ಡವ್ರ ಥರ ಕಾಣ್ತೀವ? ಹೌದು. ಆಂಟಿ ಥರ ಕಾಣ್ತೀವ? ಮತ್ತೆ ದೊಡ್ಡಕ್ಕ ಥರ? ಹೌದು. ನಿಮ್ಮ ಮನೆ ಕರ್ಕೊಂಡು ಹೋಗ್ತೀಯಾ? ಬನ್ನಿ ಇಲ್ಲೇ ದಂಡೆಗೆ. ಏನು ಸ್ಪೆಷಲ್ ಮಾಡ್ತೀರಾ ಹಬ್ಬಕ್ಕೆಲ್ಲ ನೀವು? ಹಬ್ಬಕ್ಕೆ ಪಾಯಸ, ಬೋಂಡ ಬಜ್ಜಿ. ಇದೆಲ್ಲ ನೀವು ಡ್ಯಾನ್ಸಿಗೆ ಮಾತ್ರ ಕಟ್ಟೋದ ಇಲ್ಲ ಯಾವಾಗಲೂ ನೀವು ಹಬ್ಬಕ್ಕೆಲ್ಲ ಕಟ್ತೀರಾ? ಡ್ಯಾನ್ಸಿಗೆ. ಇಲ್ಲಿ ಎಸ್ ಅಂತ ಬರ್ಕೊಂಡಿದ್ಯಾ? ಹಬ್ಬ ದಿನಗಳೆಲ್ಲ ಕಟ್ಕೋತೀವಿ. ಏನು ಹೆಸರು ನಿಂದು? ಸೂರ್ಯ. ಅದಕ್ಕೆ ಎಸ್ ಅಂತ ಹಾಕಿರೋದು. ಹಾಂ, ಅದನ್ನೇ ಹೇಳಿದ್ದು, ಎಸ್ ಅಂತ ಹಾಕಿ. ಅದಕ್ಕೆ ಹಾಕಿದ್ಯಾ ಎಸ್ ಅಂತ? ಸೂರ್ಯ ಅಂತ? ಇಲ್ಲ, ಅವರೇ ಹಾಕಿದ್ದ. ನೀವಿಬ್ರು ನಿಜ ಇಷ್ಟೊಂದು ನಾಚ್ಕೊತೀರಾ? ಇಲ್ಲ. ನೀನು ಯಾವ ವೇಷ ಹಾಕ್ತೀಯಾ? ಅವನು ನಿನ್ನೆ ಯಾವ್ದು ಹಾಕಿದ್ದ? ಚೀತಾ. ನೀನು ಹಾಕಿದ್ದು ಯಾವುದು? ನೀನು ಯಾವ್ದು ಹಾಕ್ತೀಯಾ? ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡ್ಬಿಟ್ಟು. ಬೆಂಗಳೂರಿಗೆ ಬರ್ತೀಯಾ ನೀನು? ಯಾಕೆ ನಿಮ್ಗೆ ಯಾರಿಗೂ ಬೆಂಗಳೂರೇ ಗೈಸ್, ಇವರಿಬ್ರಿಗೂ ಬೆಂಗಳೂರು ಇಷ್ಟ ಇಲ್ಲ ಅಂತ. ನಿಮ್ಗೊಂದು ವಿಷಯ ಗೊತ್ತಾ? ನಮಗೂ ಇಷ್ಟ ಇಲ್ಲ, ಆದರೂ ಇರಬೇಕು. ಯಾಕಂದರೆ ನಾವು ನಿಮ್ಮ ಥರ ನೀವು ಇಲ್ಲಿ ಹೆಂಗೆ ಬೆಳೆದಿದ್ದೀರಾ, ನಮ್ಗೆ ಹಂಗಲ್ಲಿ
ನೀನು ಯಾವ್ಯಾವ ಪ್ರಾಣಿ ನೋಡ್ತೀಯ? ನಾವು ಹುಲಿ, ಚಿಟ್ಟೆ, ಕೇಳಿಸ್ತಾ ಇದೆಯಾ ಅಲ್ಲಿ? ನಂಗೆ ಗೊತ್ತಾಯ್ತದೆ ಇಲ್ಲಿ. ಹುಲಿ, ಮೈಕ್ ಹುಲಿ, ಚಿರತೆ, ಕಾಡೆಮ್ಮೆ, ಕಡವೆ, ಕರಡಿ, ಆನೆ, ಆನೆ, ಜಿಂಕೆ. ಜಿಂಕೆ. ನಂಗೊಂದು ಜಿಂಕೆ ಹಿಡ್ಕೊಡ್ತೀಯ? ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ಜಿಂಕೆ ಸಿಕ್ಕಲ್ಲ ಈಗ. ಯಾಕೆ? ನಾಳೆ ಬೆಳಗ್ಗೆ ನಾವು ಹೋಗೋದು, ಹಿಡ್ಕೊಡ್ತೀಯಾ? ಸಿಕ್ಕಲ್ಲ, ಕೈ ಸಿಕ್ಕಲ್ಲ. ನೀನು ಜಿಂಕೆ ಹಿಡ್ಕೊಡೊಂದು, ಅವ್ನು ನವಿಲ್ ಹಿಡ್ಕೊಡ್ಲಿ. ಹಿಡ್ಕೊಡ್ತೀಯಾ ಪ್ಲೀಸ್? ಇಲ್ಲ, ನವಿಲ್ ಮರಿ ಹಿಡ್ಕೊಡು, ನಾನು ಸಾಕು. ನಾವಿಲ್ ಮರಿ ಬೇಕಂದ್ರೆ ಈ ಫಾರ್ಮ್ ಹೋಗ್ಬೇಕಷ್ಟೇ. ಕೊಡ್ತಾರಾ? ಅದು ಮೊಟ್ಟೆ ಇಟ್ಟಿರುತ್ತೆ, ಅದು ಮೊಟ್ಟೆ ಬಿಟ್ಟು ಮರಿ ಮಾಡಿರ್ತಲ್ಲ, ಅದನ್ನೇ ಇದು ಯಾರು ಮಾಡೋದು? ಜೈಲ್ಗೆ ಹಾಕ್ತಾರೆ ಅಂತ ಹೇಳೋ. ಇದರ ಮರದಲ್ಲಿ ಬೆಳೆಯುತ್ತೆ. ಗೊತ್ತು, ಆದರೆ ಇದನ್ನ ಕಟ್ಟೋದು ಯಾರು? ಹಿಂಗೆಲ್ಲ ನೀವೇ ಕಳ್ಕೊತೀರಾ? ಗೊತ್ತಾ ನಿಮಗೆ ಇದೆಲ್ಲ ಮಾಡೋದು? ಎಲ್ಲ ಇದು ಅವ್ರು ಮಾಡ್ತಾರೆ. ನಿಂಗೆ ಬಂದು ಮಾಡಿಬಿಟ್ಟು ನೀವು ಎಷ್ಟು ಜನ ಇದ್ದೀರಾ ಟೋಟಲ್ ಇಲ್ಲಿ ಈ ಸಂಘದಲ್ಲಿ? ಫುಲ್ಲು ಡ್ಯಾನ್ಸ್ 12 ಸೀಟು. ನಿಂಗೆ ಆಡೋಕ್ಕೆ ಬರುತ್ತಾ? ಆಡೊಂದು ಈಗ ಗೊತ್ತಿಲ್ಲ, ಅಂದರೆ ಅವ್ರ ಜೊತೆ ಮಾತ್ರ. ಇದು ಬಿಳಿಗಿರಿ ರಂಗನ ಬೆಟ್ಟದ ಹಿಂದೆ ಇರೋದು ಸನ್ಸೆಟ್ ಪಾಯಿಂಟ್. ಇದು ಏನು ಅಸ್ಸಾಮ್ ಇದೆ ಅಂದರೆ ನಿಜವಾಗ್ಲೂ ಕ್ಯಾಮ್ರಾ ಇದಕ್ಕೆ ಜಸ್ಟಿಫೈ ಮಾಡಲ್ಲ. ಎದುರುಗಡೆ ನಂಗೆ ಎಲ್ಲಿದ್ದೀನಿ ಏನು ಗೊತ್ತಾಗ್ತಿಲ್ಲ. ಸಕ್ಕತ್ತಿದೆ, ಮಸ್ತ್ ಇದೆ. Okay. Koreans, this thing, it's part of your this thing. You are not coming? Please carry on. I'll come. ಏನಪ್ಪ ಗೈಸ್, ನಾವು ಇವಾಗ ಬಿಳಿಗಿರಿ ರಂಗನ ಬೆಟ್ಟ ಟೆಂಪಲಿಗೆ ಬಂದಿದ್ದೀವಿ. ಕತ್ಲೆ ಆಗಿದೆ, ಬಟ್ ಸನ್ಸೆಟ್ ಸಿಕ್ಕಲಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣ. ನನ್ನ ಬರ್ಡೇಗೆ ಮನೆ ದೇವರು ವಿಶ್ ಮಾಡಬೇಕಲ್ಲ. But it's a different story actually. Okay. Till now, I only heard about Venkateshwar Swami is nothing but Ranganath Swami, Yes. right? He had only 2 wives, Padmavati and Lakshmi. This is like a folk song. If you see here, the Rangnath Swami also has like a hunting knife in his idol. Morning, I got confused, but still, okay, somehow they are calling him. But is only Padmavati and Ranganath Swami idol is there, or Kusuma Devi idol? No, there's no Kusma. Only Padmavati and ಅವ್ರು ಹೇಳ್ತಾ ಇದ್ದಿದ್ದು ಏನು ಅಂತ ಅಂದರೆ, ಬಿಳಿಗಿರಿ ರಂಗನಾಥ ಸ್ವಾಮಿ ಈ ಬೆಟ್ಟದ ಮೇಲೆ ಬಂದು ಹೆಂಗೆ ನೆಲೆಸಿದ್ದು ಅಂತ ಅಂದರೆ, BRLs ಅಂದರೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ಒಂದ್ಸತಿ ಹಂಟಿಂಗಿಗೆ ಬರ್ತಾರಂತೆ ಕಾಡಿಗೆ. ಅಲ್ಲಿ ಕಾಡಿನ ಒಂದು ಹುಡುಗಿ ಕುಸುಮಾದೇವಿ ಅನ್ನೋಳು ತುಂಬ ಚೆನ್ನಾಗಿರ್ತಾರೆ. ಅವರನ್ನು ನೋಡಿ ಇಷ್ಟಪಟ್ಟು ರಂಗನಾಥ ಸ್ವಾಮಿ ಮದುವೆ ಕೂಡ ಆಗ್ತಾರಂತೆ. ಅದು ಪದ್ಮಾವತಿ ದೇವಿಗೆ ಗೊತ್ತಾಗಿ ಕೋಪಿಸ್ಕೊಂಡು ಬಂದು ಇವ್ರನ್ನ ರಂಗನಾಥ ಸ್ವಾಮಿನ ಕರ್ಕೊಂಡು ಈ ಬೆಟ್ಟದ ಮೇಲೆ ಬಂದು ನೆಲೆಸ್ತಾರೆ. ಆಗ ಕುಸುಮಾದೇವಿ ಕಾಡಿನ ಹುಡುಗಿ ಆ ದೇವಸ್ಥಾನದ ಹಿಂದೆ ತೋರಿಸಿದ್ರಲ್ಲ, ಅಲ್ಲಿ ಅವ್ರ ಬಳೆಯಲ್ಲಿ ಗೀಚ್ತಾರೆ ಆಚೆ ಬಾ ಅಂತ ಹೇಳ್ಬಿಟ್ಟು. ಆ ಮಾರ್ಕ್ ಇನ್ನೂ ಇದೆ ಅಂತ ಹೇಳಿದ್ದು. ಅದಕ್ಕೋಸ್ಕರ ಅಲ್ಲಿರೋ ಕಾಡಿನ ಜನ ಈಗಲೂ ರಂಗನಾಥ ಸ್ವಾಮಿನ ಭಾವ ಅಂತ ಕರೀತಾರೆ. ಆ್ಯಕ್ಚುಲಿ ಅವ್ರು ನೆನ್ನೆ ಹೇಳಿದ್ರು, ಅದು ನಂಗೆ ಅರ್ಥ ಆಗಿಲ್ಲ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ಅಲ್ವಾ, ನನಗೂ ಇಷ್ಟ ಆಯಿತು. ನಿಮ್ಮೆಲ್ರಿಗೂ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಈ ಸ್ಟೋರಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಲ್ಲಿಂದ ಆಲ್ರೆಡಿ ಲೇಟ್ ಆಗಿತ್ತು, ಯಾಕಂದರೆ ಕತ್ಲೆ ಆದರೆ ಅಲ್ಲಿ ಜಾಸ್ತಿ ಜನ ಇರಲ್ಲ, ಪ್ರಾಣಿಗಳಿರುತ್ತಂತ. ಸೊ ನಾವು ವಾಪಸ್ ರೂಮ್ಗೆ ಹೋದ್ವಿ. ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಊಟನೇ ಸಿಗ್ತಿಲ್ಲ ನಮ್ಗೆ ಆ ಟೈಮಲ್ಲಿ. ಆವಾಗ ನಮ್ದಾಗ ಊಟ ಅಂದರೆ ಗೆಡ್ಡೆ ಗೆಣಸು, ಜೇನು ಸೊಪ್ಪು. ಬರ್ತೀನಿ, ಆಮೇಲೆ ಬರ್ತೀನಿ.
ಈ ವರ್ಷದ ಬರ್ಡೇ ಈ ಥರ ಮೀನಿಂಗ್ಫುಲ್ಲಾಗಿ ಸ್ಪೆಂಡ್ ಮಾಡಿದೆ ಟೈಮ್ನ. ಈ ವರ್ಷ ನಾನು ಅಂದ್ಕೊಂಡಂಗೆ ಕೇಕ್ ಕಟ್ ಮಾಡಿರಲಿಲ್ಲ. ಸೊ ಯಾಕೋ ಗೊತ್ತಿಲ್ಲ, ಈ ವರ್ಷ ಅನ್ನಿಸ್ಬಿಡ್ತು ನನಗೆ ಕೇಕ್ ಕಟ್ಟಿಂಗಲ್ಲಿ ಏನೂ ಇಲ್ಲ ಅಂತ. ಇದ್ರ ಮುಂದೆ ಅದು ಏನೂ ಇಲ್ಲ, ಯಾಕಂದರೆ ಇದು ನನಗೆ ಸೋಲ್ಗೆ ಹ್ಯಾಪಿನೆಸ್ಸು. ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಾನು ಎಷ್ಟು ಖುಷಿಯಲ್ಲಿದ್ದೆ ಓಲ್ ಡೇ ಅಂತ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮದರ್ ನೇಚರ್, ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಗಂಡ ಸ್ಪೆಷಲಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಹೂ ವಿಶ್ಡ್ ಮೀ ಆನ್ ಬರ್ಡೇ. ಆ್ಯಂಡ್ ಊಟದಲ್ಲಿ ಕೂಡ ಸರ್ಪ್ರೈಸ್ ಅಗೇನ್ ಜಾಮೂನ್ ಇತ್ತು ನನಗಿಷ್ಟ ಅಂತ. ಖುಷಿ ಆಯಿತು ನನ್ನ ಬರ್ಡೇ ಇಷ್ಟು ಪರ್ಫೆಕ್ಟಾಗಿ ಆಯ್ತಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಗೇನ್.